ನಾವು ಬಾಬನ ನೆನಪಲ್ಲಿರ್ತೀವಿ ಅಥವಾ ತಂದೆಯ ನೆನಪಲ್ಲಿರ್ತೀವಿ ಅಥವಾ ಪರಮಾತ್ಮನ ನೆನಪಲ್ಲಿರ್ತೀವಿ. ಅವರಿಂದ ಸಿಕ್ಕುವಂಥದ್ದು ನಮಗೆ ಎಲ್ಲವೂ ಇದೆ ಜಗತ್ತಲ್ಲಿ. ಹೇಳ್ತಾರಲ್ಲ, ಭಗವಂತ ಎಲ್ಲ ಕೊಟ್ಟಿದೀಯಪ್ಪ, ಆದರೆ ಏನಿಲ್ಲ, ಮನಸ್ಸಿಗೆ ಮಾತ್ರ ಶಾಂತಿ ಇಲ್ಲ. ಅದೆಲ್ಲ ಅಲ್ಪ ಕಾಲದ್ದು. ಏನೋ ಈಗ ನೆನೆ ನೋಡಿ ಎಲ್ಲರೂ ಕೂಡ ಹೊಸ ವರ್ಷದ ಆಚರಣೆ ಮಾಡಿರ್ಬೋದು, ಕೇಕ್ ಕಟ್ಟಿಂಗ್ ಮಾಡ್ತಾರೆ ಅಥವಾ ಬೇರೆ ಬೇರೆ ರೂಪಗಳಲ್ಲಿ ಆಚರಣೆ ಮಾಡಿರ್ತಾರೆ. ನೆನೆ ಹೋಗೋದೋಯ್ತು. ಅಥವಾ ಆ ಕ್ಷಣದಲ್ಲಿ ಯಾವ್ದಾರ ಒಂದು ಕಹಿ ಘಟನೆಗಳ ಒಂದು ವಿಚಾರ ಕೇಳಿದ್ರು, ಆ ಖುಷಿ, ಆ ಒಂದು ಸಂಭ್ರಮ ಎಲ್ಲವೂ ಕೂಡ ಏನಾಗ್ಬಿಡುತ್ತೆ ಅಂದಾಗ ನಿರಂತರವಾಗಿ ನಾವು ಬಾಬನ ನೆನಪಲ್ಲಿದ್ದಾಗ, ಪರಮಾತ್ಮನ ನೆನಪಲ್ಲಿದ್ದಾಗ, ಏಕೆ ಬಾಬಾ ಯಾರು? ಸುಖ ಸಾಗರ, ಶಾಂತಿ ಸಾಗರ. ಅವರಷ್ಟೇ ಕೊಡೋದಕ್ಕೆ ಸಾಧ್ಯ. ವ್ಯಕ್ತಿಗಳೆಲ್ಲ ಕೊಡ್ತಾರೆ, ಆದರೆ ಇವೆರಡು ಮಾತ್ರ ಯಾರು ಕೊಡೋದಿಲ್ಲ. ಅದು ಕೊಡೋದು ಯಾರು? ಅದಕ್ಕೆ ಅವರ ನೆನಪಲ್ಲಿ ಇದ್ದು ನಾವೆಲ್ಲರಿಂದಲೂ ಕೂಡ, ಜಗತ್ತಿಗೂ ಕೂಡ ಅದು ಕೊಡುವಂಥದ್ದು. ಸರ್ವರಿಂದಲೂ ಕೂಡ ನಾವು ಆಶೀರ್ವಾದ ಅನ್ನೋದು ನಮಗೇನು ಕೊಡ್ತದೆ? ಶಕ್ತಿ ಕೊಡ್ತದೆ, ಸಹಯೋಗ ಕೊಡ್ತದೆ. ಅದಕ್ಕಾಗಿ ಅದರದ್ದು ಬಹಳ ಅವಶ್ಯಕತೆ. ಹಾಗಾಗಿ ತಾವೆಲ್ಲ ಬಾಬನ ಮುರಳಿಯನ್ನು ಕೇಳಿದರೆ ಅನುಭವ ಮಾಡ್ಕೊಂಡು, ಈ ದಿನ ನೋಡಿ ಸಂಘಟನೆ ದೊಡ್ಡದು. ಬಾಬಾ ಹೇಳ್ತಾರಲ್ಲ, ಈಗ ನಾವು ಅಂದ್ಕೊಂಡ್ವಿ 26ನೇ ತಾರೀಕು ಈ ಜಾಗದಲ್ಲಿ ಆ್ಯನಿವರ್ಸರಿ ಮಾಡೋಣ, 10ನೇ ವರ್ಷದ್ದು. ಅಂದರೆ ನಮ್ಮವರಿಗೆ ಇಷ್ಟು ಜಾಗ ಸಾಕಾಗ್ತಾ ಇಲ್ಲ. ಈಗ ಬೇರೆ ಬೇರೆ ಜನ ಎಲ್ಲಿ ಕೂರಿಸೋದನ್ನು ಯೋಚನೆ ಮಾಡ್ತಾ ಇದ್ದೀನಿ ಈಗ. ಹಾಗಾಗಿ ಬಾಬಾ ಹೇಳ್ತಾರಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಸಂಖ್ಯೆ ಜಾಸ್ತಿ ಆಗುತ್ತೆ. ದೊಡ್ಡದು ನಿಮಗೆ ಹಾಲು ಸಾಕಾಗೋದಿಲ್ಲ, ಅಥವಾ ಥಿಯೇಟ್ರ್ಗಳನ್ನೇ ನಿಮಗೆ ಬಿಟ್ಕೊಡ್ತಾರೆ ಅಂತಂಥ ಸಮಯ ಬರ್ತದೆ ಅಂತೇಳಿ. ಏಕೆಂದರೆ ಎಲ್ಲರಿಗೂ ಕೂಡ ಇದು ಬೇಕಾಗುವಂಥದ್ದು. ಹಾಗಾಗಿ ಇಷ್ಟು ಸಂಘಟನೆ ಸೇರೋದಕ್ಕೆ ಒಂದು ಸ್ಪೆಷಲ್ ಆತ್ಮ, ಹೌದಲ್ಲ? ಪ್ರತಿ ಒಂದು ಆತ್ಮಗಳಲ್ಲೂ ಸ್ಪೆಷಲತೆ ಇರ್ತದೆ, ವಿಶೇಷತೆ ಇರ್ತದೆ. ಆದರೆ ಈ ಆತ್ಮ ಇನ್ನೂ ಸ್ಪೆಷಲ್ ಆತ್ಮ. ತೋರಿಸ್ಲಾ ಯಾರು ಅಂತೇಳಿ? ಯಾರು ಅಂತ ತೋರಿಸ್ಲಾ? ತೋರಿಸ್ಬಿಡಿ. ಅಲ್ಲಿ ಬೇರೆ ಕಡೆ ನೋಡೋಣ ಅಂತ ಅವತ್ತು ಹೇಳಿದ್ರಿ ನೀವು. ಇಲ್ಲಾಗಲ್ಲ, ಬೇರೆ ಕಡೆ ನೋಡೋಣ ಅಂತ ಹೇಳಿದ್ರು. ಈ ಆತ್ಮ ಯಾರೆಲ್ಲ ನೋಡಿದ್ದೀರಾ? ಹಿಂದಿನಿಂದ ನೋಡಿದ್ದೀರಾ? ಸಿಕ್ಕೋದ್ರಿಂದ. ಯಾರು ನೋಡಿಲ್ಲ? ಯಾರು ನೋಡಿರಲಿಲ್ಲ? 2-3 ಜನ ಅಷ್ಟೇ ನೋಡಿಲ್ಲ. ಈ ಆತ್ಮ ಒಂದು ರೀತಿ ಸ್ಪೆಷಲ್ ಸೋಲ್ ಅಂತಲೇ ಹೇಳ್ಬೋದು. ಏಕೆ ಭೂಮಿಗೆ ಬರಬೇಕಾದ್ರೆ ಬಾಬಾ ಹೇಳ್ತಾರಲ್ಲ, ಎಲ್ಲದಕ್ಕೂ ಕರ್ಮ ಫಿಲಾಸಫಿ ಅಂತ ಹೇಳ್ತಾರೆ. ಕರ್ಮದ ಆಧಾರವಾಗಿ ಜನ್ಮ ಆಗತ್ತೆ. ನಾವೇನು ಕರ್ಮ ಮಾಡಿರ್ತೀವಿ ಅದರಂತೆ ಜೀವನ ನಡ್ಕೊಂಡು ಬರ್ತಾರೆ. ಅದೇ ರೀತಿ ಆತ್ಮ ಭೂಮಿಗೆ ಬಂದಿರೋದು ಅಥವಾ ಸೇವೆಗೆ ಬಂದಿರೋದು, ಈ ಆತ್ಮದ ಸ್ಪೆಷಲ್ ಏನಂದರೆ, ನಾನು ಸುಮಾರು 3 ವರ್ಷದಿಂದ ನೋಡಿರಬಹುದು. ಈಗಿನ ಮಕ್ಕಳು ಹಿಂಗಿರ್ತಾರೆ, ಮೊಬೈಲ್ ನೋಡ್ತಾರೆ, ಟಿವಿ ನೋಡ್ತಾರೆ. ತುಂಟುತನ ಅಂದರೆ ಕೇಳೋಂಗಿಲ್ಲ. ಒಂದು ಸೆಕೆಂಡಿಗೆ ಬಿಟ್ಟರೆ ಎಲ್ಲರ ಹಾರ್ಬಿಡ್ತಾರೆ ಇಲ್ಲಿಂದ. ಆದರೆ ಈ ಆತ್ಮ ನಾನು 3 ವರ್ಷದಿಂದ ನೋಡಿರುವಂಥದ್ರಿಂದ ಒಂದಿನ ಹತ್ತಿದ್ದು ನೋಡಲಿಲ್ಲ, ಒಂದಿನ ಇದು ಬೇಕು ಅದು ಬೇಕು ಇಲ್ಲ. 4 ವರ್ಷ ಇದ್ದಿದ್ದು ಮಗುವಿಂದನೇ ನಮ್ಮ ಜೊತೆಯಲ್ಲಿ ತರಕಾರಿ ಕಟ್ ಮಾಡಲಿಕ್ಕೆ ಬರ್ತಿತ್ತು. ಅಷ್ಟು ಒಂದು ಗಂಭೀರತೆ. ಆದಿಶಕ್ತಿ, ಆದಿದೇವಿ ಅಂತಲೇ ಅದರ ಹೆಸರೇ ಆದ್ಯ ಅಂತೇಳಿ. ಏನಪ್ಪ ನಿನ್ನ ಹೆಸರು? ಆದ್ಯ. ಆದ್ಯ ಅಂದರೆ ಆದಿ ಆತ್ಮ, ಆದಿ ದೇವಿ ಅಂತಲೇ ಹೇಳ್ಬೋದು. ಇದೊಂದು ರೀತಿ ವಿಶೇಷವಾಗಿರುವಂಥ ಆತ್ಮ. ಅದು ನೋಡಿ, ಜನವರಿ 1 ಯಾವ ವರ್ಷ ಪ್ರಾರಂಭ ಆಗುತ್ತೆ ಆ ವರ್ಷದಲ್ಲೇ ಈ ಆತ್ಮದ ಜನ್ಮ. ಈ ಆತ್ಮ ಯಾವಾಗ ಬಂತು, ಬಾಬನ ಒಂದು ಸೇವೆನೂ ಕೂಡ ಅವರ ಪರಿವಾರದಲ್ಲಿ. ಈಗ ನಮ್ಮದೇನು ತಾವರೆಕೆರೆ ಬಾಬನ ಮನೆ ಮಾಡಿದ್ದೀವಿ. ಎಷ್ಟೆಲ್ಲ ಜನಗಳು ತಪಸ್ಸು ಮಾಡ್ತಾರೆ, ಎಷ್ಟು ಜನ ಎಲ್ಲ ಖುಷಿ ಪಟ್ಟು ಹೋಗ್ತಾರೆ. ಏಕೆ ಅವರ ಪರಿವಾರ ಈ ಆತ್ಮ ಬಂದ ಮೇಲೆ. ಬಾಬಾ ಹೇಳ್ತಾರಲ್ಲ, ಕೆಲವು ಅಡ್ವಾನ್ಸ್ ಆತ್ಮಗಳು ಒಂದು ಮನೆಯಲ್ಲಿ ಜನ್ಮ ತಗೊಳ್ತವೆ, ಆ ಮನೆಯಿಂದ ಸೇವೆ ಜಾಸ್ತಿ ಆಗುತ್ತೆ, ಹೌದಲ್ಲ? ಯಾವ ರೀತಿ ಗುಲ್ಜಾರ್ ದಾದಿಯವರು ಯಾವಾಗ ಅವರ ಜನ್ಮ ಆಯಿತು 9 ತಿಂಗಳಿದ್ದಾಗ
ಈ ಒಂದು ಸೇವಾ ಒಂದು ಇದಕ್ಕೆ ಬಂದಿದ್ದು ಅವರ ತಾಯಿ ಮಗು 9 ತಿಂಗಳು ಮಗು ಇದ್ದು ಕರ್ಕೊಂಡು ಬಂದಿದ್ದು. ಯಾವುದು ನಾವು ರಥ ನೋಡ್ತೀವಲ್ಲ ಬಾಬನ ಮಿಲನ ಮಾಡುವಂತ, ಆ ರೀತಿ ಕೆಲವು ಆತ್ಮಗಳು ಅಡ್ವಾನ್ಸ್ ಆಗಿ ಬರ್ತವೆ. ಸೇವೆ ಯಾವುದೋ ಹಿಂದಿನ ಸಮಯದಲ್ಲಿ ಬ್ಯಾಲೆನ್ಸ್ ಇರ್ತದೆ, ಅದ್ರ ಕೊರತೆ ಇರ್ತದೆ, ಮಾಡ್ಲಿಕ್ಕಾಗಲ್ಲ ಅಂತಾನು ಸಹಯೋಗ ಕೊಡೋದಿಲ್ಲ. ಮತ್ತೆ ಮುಂದಿನ ಜನ್ಮಕ್ಕೆ ಬರ್ತಾರೆ, ಆ ಸೇವೆ ಪೂರ ರೀತಿಯಲ್ಲಿ ಮಾಡಿ ಆ ಭಾಗ್ಯ ಏನು ಮಾಡ್ಕೊಳ್ಬೇಕು ಆ ಭಾಗ್ಯವನ್ನು ಮಾಡಿಕೊಂಡೇ ವಾಪಸ್ಸು ಹೋಗೋದು. ಅಂದಾಗ ಇದೊಂದು ರೀತಿ ವಿಶೇಷವಾದಂಥ ಆತ್ಮ, ಸ್ಪೆಷಲ್ ಆತ್ಮ, ಅದ್ಭುತವಾಗಿರುವಂಥ ಆತ್ಮ. ಒಂದು ದಿನ ಜೋರಾಗಿ ಮಾತಾಡಿದ್ದು ಕೇಳಿಲ್ಲ ನಾನು, ಒಂದು ದಿನ ಯಾವ ಮಕ್ಕಳ ಜೊತೆಲೂ ಕೂಡ ಆ ರೀತಿ ಈ ರೀತಿ ಮಾತಾಡಿದ್ದು ನೋಡಿಲ್ಲ. ಅಂದಾಗ ಬಾಬಾ ತಿಳ್ಕೊಳ್ಳಿ, ಕೆಲವು ಮಕ್ಕಳು ಹುಟ್ಟುತ್ತನೇ ಸಂಸ್ಕಾರ. ಈಗಿನ ಅದರಲ್ಲಿ ಈ ಕಲಿಯುಗದ ಕೊನೆಯ ಸಮಯದಲ್ಲಿ ಬರುವಂಥ ಆತ್ಮಗಳೆಲ್ಲ ಬಹಳ ವಿಚಿತ್ರ ಆತ್ಮಗಳು, ಕಂಪ್ಯೂಟರ್ ಮೈಂಡೇ ಈಗಿನ ಆತ್ಮಗಳಿಗೆ. ಅದೇ ಇದೊಂದು ರೀತಿ ಅದ್ಭುತವಾಗಿರುವಂಥ ಆತ್ಮ. ಬಾಬನ ಸೇವೆಗಾಗಿ ಬಾಬಾ ಅವರ ಮನೆಯಲ್ಲೂ ಸೇವೆ, ಸೇವಾ ಕೇಂದ್ರದಲ್ಲೂ ಕೂಡ ಸೇವೆ ಆಗೋದಕ್ಕೆ ಈ ಆತ್ಮ ನಿಮಿತ್ತ ಆಗಿದೆ. ಅದಕ್ಕಾಗಿ ಈ ಆತ್ಮದ ನಿನ್ನೆ ಬರ್ತಡೇ ಇತ್ತು ನೋಡಿ. ಅದು ಹೇಳ್ತಿತ್ತು ಇನ್ನೂ 6 ವರ್ಷನ 5 ವರ್ಷನೇ ಇರ್ಬೋದು. ನಾವು 3 ಕೇಕ್ ತಿಂತೀವಿ, ಒಂದು ಹೊಸ 3 ಕೇಕು ತಿನ್ನೋದು ನಾನು ಅಂತ ಅವಾಗಲೇ ಹೇಳ್ತಿತ್ತು ಆತ್ಮ. ಹಾಗಾಗಿ ಇದೊಂಥರ ವಿಶೇಷ ಆತ್ಮ. ಅದಕ್ಕೆ ಈ ಆತ್ಮದ್ದು ನಿನ್ನೆ ಬರ್ತಡೇ ಇತ್ತು. ಇವತ್ತು ನೀವೆಲ್ಲ ನೋಡಿ ಪರಿವಾರ ಎಲ್ಲೆಲ್ಲಿಲ್ಲೋ ಯಾರೂ ಇಲ್ಲ, ಎಲ್ಲ ನಮ್ಮವರೇ. ಆದರೆ ಕೆಲವು ಸಮಯ ಏನು ಮಾಡ್ತಿದ್ರಿ, ಬರ್ತಿರ್ಲಿಲ್ಲ ನೋಡಿ. ಇವತ್ತೆಲ್ಲರೂ ಸೇರಿದ್ದೀರ ಅಂದರೆ ಈ ಆತ್ಮಕ್ಕೆ ನೀವೆಲ್ಲ ಸೇರಿ ಏನು ಮಾಡಬೇಕು, ಆಶೀರ್ವಾದ ಕೊಡಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಆಗಲಿ, ಕೊನೆಯವರೆಗೂ ಕೂಡ ಬಾಬನ ಒಂದು ಮಡಿಲಲ್ಲಿ ಇದೆ, ಬಾಬನ ಮಡಿಲಲ್ಲಿ ಇದೆ. ಇನ್ನೂ ಹೆಚ್ಚಿನ ರೀತಿ ಸೇವೆ ಮಾಡಿಸಲೇ ಆತ್ಮದ ಮುಖಾಂತರ ಅಂತ ನಾವೆಲ್ಲ ಹೇಳುತ್ತಾ, ಆತ್ಮಕ್ಕೆ ಬಾಬಾ, ಬಾಪ್ತಾದ, ದಾದಿಯಂದಿರು, ನೀವು ಬ್ರಾಹ್ಮಣ ಪರಿವಾರ ಎಲ್ಲರೂ ಸೇರಿ ಏನು ಮಾಡಬೇಕು, ತಾವೆಲ್ಲರೂ ಆಶೀರ್ವಾದ ಮಾಡಬೇಕು. ಓಂ ಶಾಂತಿ.